ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೃಷ್ಣ ಹದಿಮನಿ. ನಾವಿವತ್ತು ತೇರದಾಳ ಮತಕ್ಷೇತ್ರದಲ್ಲಿದ್ದೇವೆ. ತೇರದಾಳ ಮತಕ್ಷೇತ್ರ 2008ರಲ್ಲಿ ಜಮಖಂಡಿಯಿಂದ ಬೇರ್ಪಟ್ಟು ಹೊಸ ವಿಧಾನಸಭಾ ಕ್ಷೇತ್ರವಾಗಿ ಉದಯವನ್ನು ಕಾಣುತ್ತೆ. ತೇರದಾಳ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ನೇಕಾರರು ಇರುವಂಥ ಕ್ಷೇತ್ರ. ಕಳೆದ 2008ರಿಂದ 2024ರವರೆಗೆ ಇಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಾರುಪತ್ಯವನ್ನು ಮೆರೆದಿರುವಂಥದ್ದು. 4 ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಯಲ್ಲಿ ಬಿಜೆಪಿ 3 ಬಾರಿ ಗೆಲುವನ್ನು ಸಾಧಿಸಿದರೆ 1 ಬಾರಿ ಕಾಂಗ್ರೆಸ್ ಗೆಲುವನ್ನು ಕಂಡಿರುವಂಥದ್ದು. ಕಳೆದ ಬಾರಿ ನಡೆದಂಥ 2023ರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿಯಿಂದ ಸಿದ್ದು ಸವದಿ ಅವರು ಶಾಸಕರಾಗಿ ಆಯ್ಕೆಯಾಗಿರುವಂಥದ್ದು. ಹಾಗಾದರೆ ಕಳೆದ 2 ವರ್ಷಗಳಲ್ಲಿ ಶಾಸಕ ಸಿದ್ದು ಸವದಿ ಅವರು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳೇನು, ಆ ಕುರಿತು ಇಲ್ಲಿನ ಮತದಾರರು ಹೇಳುವಂಥ ಮಾತೇನು, ಬನ್ನಿ ಜನರ ಬಳಿಗೆ ಹೋಗಿ ತಿಳಿದುಕೊಳ್ಳೋಣ. ಸದ್ಯ ನಾನಿರುವಂಥದ್ದು ತೇರದಾಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮಾಲಿಂಗಪುರ ಪಟ್ಟಣದಲ್ಲಿ. ಮಾಲಿಂಗಪುರ ಪಟ್ಟಣದಲ್ಲಿರುವಂಥ ಜನರು ತಮ್ಮ ಶಾಸಕ ಸಿದ್ದು ಸವದಿ ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರೆ ಎಂಬುದನ್ನು ಖುದ್ದು ಅವ್ರ ಬಾಯಿಲೆ ತಿಳ್ಕೊಳ್ಳೋಣ ಬನ್ನಿ. ಸಿದ್ದು ಸವದಿ ಅವರು 2 ವರ್ಷ ಆಯ್ತು ಬಂದು. ಏನು ಅಭಿವೃದ್ಧಿ ಕಾರ್ಯಗಳು ಕ್ಷೇತ್ರದಾಗ ನಡೆದಾವ? ಹೆಂಗೆ ಕ್ಷೇತ್ರದಾಗ ಒಳ್ಳೆ ಕೆಲಸ ನಡೆದವ್ರಿ. ಅವರು ಮೊದಲ ಅಭಿವೃದ್ಧಿ ಹರಿಕಾರದಾರು. ಮುಂದೆ ಪ್ರತಿ ರೋಡು ಮಾಡ್ಯಾರ. ಡಾಂಬರ್ ಮಾನ್ಯ ನನಗಾಕೊಂದು ಹೊಸ ಬೋರ್ಡ್ ಕೊಡಿಸಿರ್ರಿ, ಡಬಲ್ ರೋಡ್ ಆಗೈತ್ರಿ. ಇಲ್ಲಿ ಎಲ್ಲ ರೀತಿಯಿಂದ ಒಳ್ಳೆ ಕೆಲಸ ಮಾಡ್ಯಾರ. ಏನು ಕೆಲಸ ಮತ್ತೇನೇನು ಮಾಡ್ಯಾರ? ಕೆಲಸ ಡಾಂಬರ್ ಮಾಡ್ಯಾರು. ಸಮುದಾಯ ಭವನಕ್ಕೆ ಎಲ್ಲ ಸಮುದಾಯದವ್ರಿಗೆ ಸಮುದಾಯ ಭವನಕ್ಕೆ ರೊಕ್ಕ ಕೊಟ್ಟಾರು. 2 ಕೋಟಿ 3 ಕೋಟಿ 1 ಕೋಟಿ ಹಿಂಗೆ ಪ್ರತಿ ಸಮುದಾಯ ಭವನಕ್ಕೆ ರೊಕ್ಕ ಕೊಟ್ಟಾರು. ಪ್ರತಿ ಎಲ್ಲ ಡಬಲ್ ರೋಡ್ ಮಾಡ್ಯಾರು. ಡಬಲ್ ರೋಡಿಗೆಲ್ಲ ಲೈಟಿಂಗ್ ಮಾಡ್ಯಾರು. ಎಲ್ಲ ಒಳ್ಳೆ ಕೆಲಸ ಮಾಡ್ಯಾರ. ಸರ, ಸಿದ್ದು ಸವದಿ ಅವರು ಶಾಸಕರಾಗಿ 2 ವರ್ಷ ಆಯ್ತು. ಹಿಂದೂ 2 ಬಾರಿ ಆಯ್ಕೆಯಾಗಿ ಬಂದಿದ್ದರು. ಈಗ ಒಟ್ಟು ಏನೇನು ಕ್ಷೇತ್ರದಾಗ ಸಾಧನೆ ಏನು ಮಾಡ್ಯಾರ ಶಾಸಕರು, ಅಭಿವೃದ್ಧಿ ಕಾರ್ಯಗಳು ಏನೇನು ಮಾಡ್ಯಾರ ಅಂತ ನೀವು ಹೇಳೋದಾದ್ರೆ? ಈಗಾಗಲೇ ಸನ್ಮಾನ್ಯ ಸಿದ್ದು ಸವದಿ ಅವರು ನೇರ ಮತ್ತು ದಿಟ್ಟ ಕೆಲಸಗಾರರು. ಯಾಕಂದ್ರೆ ಮಾಲಿಂಗಪುರ ಪುರಸಭೆ ಒಳಗೆ ಈಗ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥ ತಮ್ಮ ಬಿ ಜೆ ಪಿ ಆಡಳಿತ ಇದ್ದಾಗ ಈಗಾಗಲೇ ನಗರೋತ್ಥಾನದಿಂದ 10 ಕೋಟಿ ರೂಪಾಯಿ ಅನುದಾನವನ್ನು ಕೊಡಿಸ್ಯಾರ ಮಾಲಿಂಗಪುರ. ಮತ್ತು ಸ್ಪೆಷಲ್ ಗ್ರ್ಯಾಂಟಾಗ 5 ಕೋಟಿ ಕೊಟ್ಟಾರ. 5 ಕೋಟಿ ಕೊಟ್ಟದ್ರಾಗ ಎಲ್ಲ ಸಮಾಜದವ್ರಿಗೂ ಆದ್ಯತೆ ಕೊಟ್ಟಾರ ಅವರು ಪ್ರತಿಯೊಂದು ಕೆಲಸಕ್ಕೆ. ಅವ್ರು ಸಮುದಾಯ ಭವನ ಆಗಲಿ ಅಥವಾ ಇನ್ನಿತರ ಅಭಿವೃದ್ಧಿ ಕೆಲಸಕ್ಕಾಗಲಿ ಹಣೆ ಕೊಟ್ಟಾರ. ಮತ್ತು ಮಾಲಿಂಗಪುರದಾಗ ಸಾರ್ವಜನಿಕವಾಗಿ ಒಳ್ಳೆಯ ಅಭಿಪ್ರಾಯ ಐತ್ರಿ. ಎಲ್ಲರೂ ಜನರು ಬರ್ತಾರೆ. ಮತ್ತು ಯಾವುದೋ ಸತ್ತಾಗಲಿ, ಏನೋ ಒಂದು ಕಾರ್ಯಗಳಾಗಲಿ ಅಥವಾ ಯಾವುದಾದ್ರು ಸಾರ್ವಜನಿಕ ಕೆಲಸಕ್ಕಾಗಲಿ ಮತ್ತು ಯಾವುದಾದ್ರು ಒಂದು ಫಂಕ್ಷನ್ ಇರಲಿ ಬಂದು ಸ್ಪಂದಿಸ್ತಾರೆ ಜನರ ಜೋಡಿ. ಉತ್ತಮವಾದ ನಡವಳಿಕೆ ಐತ್ರಿ. ಎಲ್ಲರ ಜನರ ಪ್ರೀತಿ ಗೆದ್ದಾರ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿ, ಇಲ್ಲಿ ನಿಮ್ಮ ಬಿ ಜೆ ಪಿ ಶಾಸಕರದಾರ. ಈ ಥರ ಇದ್ದಾಗ ಶಾಸಕರಿಗೆ ಅನುದಾನ ಸಿಗೋದು ತೀರಾ ಕಡಿಮೆ. ಅಂಥ ಸಿಚುವೇಶನ್ ನಿಮ್ಮ ಕ್ಷೇತ್ರದಾಗ ಐತಿ. ಇದು ಹೆಂಗೆ? ಈಗ ಕ್ಷೇತ್ರಕ್ಕೆ ಅನುದಾನ ಕರೆಕ್ಟಾಗಿ ಬರೋದ ಇಲ್ಲ ಹೆಂಗೆ? ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸರಿಯಾಗಿ ನಮ್ಮ ಶಾಸಕರಿಗೆ ಅನುದಾನ ಕೊಡ್ತೀವಿ. ವಿರೋಧ ಪಕ್ಷದ ಅದರಲ್ಲಿ ಸ್ಪೆಷಲಿ ವಿರೋಧ ಪಕ್ಷದ MLAಗಳಿಗೆ ಸರಿಯಾಗಿ ಅನುದಾನ ಕೊಡ್ತಾ ಇಲ್ಲ ಸರ್. ಮುಂದೆ ಮೊದಲೇ ಈಗ ನಮ್ಮ ಶಾಸಕರು ಸತತ 3ನೇ ಬಾರಿಗೆ ಇದು ಆಯ್ಕೆಯಾಗಿ ಜನರ ಮನಸ್ಸಿನಲ್ಲಿದ್ದಾರೆ. ಜನರ ಸೇವೆಗಳನ್ನು ಸಲ್ಲಿಸುತ್ತಾ ನಿರಂತರ ಸಕಲ ಸಮಾಜ ಸೇವೆಗಳನ್ನು ಮಾಡ್ಕೊತ ಬಂದಾರ್ರಿ. ಇಲ್ಲೇ ಧವಳೇಶ್ವರ ಬ್ರಿಡ್ಜಿಗೆ ಒಂದು 200 ಕೋಟಿ ಬ್ರಿಡ್ಜ್ ಮಾಡ್ಯಾರ. ಮಹೇಶ್ವಡಿಗೆ ಬ್ರಿಡ್ಜ್ ಕ್ಷೇತ್ರಾದ್ಯಂತ ಸತತ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೋತ ಬಂದಾರು. ಇನ್ನಾದರೂ ಅವರು ತಮ್ಮ ಕ್ಷೇತ್ರದಲ್ಲಿ ಅನುದಾನದವ್ರಿಗೆ ಪ್ರತಿಯೊಂದು ನಮ್ಮ ಹಳ್ಳಿ ಒಳಗೆ ಯಾವುದೇ ಒಂದು ರೋಡ್ ಉಳಿಸಿಲ್ರಿ. ಹಳ್ಳಿ ಒಳಗೆ ಸಾಮಾನ್ಯ ಒಂದು ನಮ್ಮಲ್ಲಿ ರೋಡ್ಗಳ ರಾಜ ಅಂತಾರೆ ಸಿದ್ದು ಸವದಿ ಅಂದ್ರೆ ರೋಡ್ಗಳ ರಸ್ತೆಗಳ ರಾಜ. ಅಂಥವ್ರನ್ನ ಶಾಸಕರು ಪಡೆದದ್ದು ನಮ್ಮ ಪುಣ್ಯ. ಸರ್, ಶಾಸಕರ ಸಿದ್ದು ಸವದಿ ಅವ್ರ ಕ್ಷೇತ್ರದಾಗ ಏನು ಅಭಿವೃದ್ಧಿ ಮಾಡತ್ತಾರ? 2 ವರ್ಷ ಆಯ್ತು ಬಂದು. ಅವರು ಈಗ ತೇರದಾಳ ಮತಕ್ಷೇತ್ರ ನೇಕಾರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ನೇಕಾರರಿಗೆ ಮೂಲಭೂತ ಸೌಕರ್ಯ, ಈಗ ಮಗ್ಗಗಳಿಗೆ ಅಥವಾ ಮತ್ತು ಇವು ಜಾಡಿಕೆ ಉದ್ಯೋಗ ಇವೆಲ್ಲಕ್ಕೂ ಭಾಳ ಅನುಕೂಲ ಮಾಡ್ಯಾರ. ಸಿದ್ದು ಸವದಿ ಅವ್ರು 2 ವರ್ಷ ಆದ್ರಿ ಬಂದು. ಕ್ಷೇತ್ರದಾಗ ಏನು ಸಾಧನೆ ಮಾಡ್ಯಾರೋ, ಏನು ಅಭಿವೃದ್ಧಿ ಕಾರ್ಯಗಳು ಅಷ್ಟಕ್ಕೆ ನಿಂತು ಬಿಟ್ಟಾವು ಏನಂತೀರಿ? ಎಷ್ಟೋ ದುಡಿಬೇಕಂದ್ರೂ ಒಂದು ನಮಗೆ ಈಗ ದುಡಿಕೆ ಅನ್ನೋದೇ ಇಲ್ಲರಿ. ಗಂಡಸರಿಗೆ ಹೆಣ್ಮಕ್ಳಿಗೆ ಬಡ್ದು ರೊಕ್ಕ ತೊಗೊಂಡು ಹೋಗೋದು, ಅವ್ರು ರೊಕ್ಕ ತೊಗೊಂಡು ಈಗ ನಾವು ಕುಡ್ದು ಬರೋದು, ಈ ಪರಿಸ್ಥಿತಿ ಆಗತ್ತೆ ನಮ್ಮ ಬಾಳೆ. BJP ಸರ್ಕಾರದಾಗ ನಾವು ಇದು ಲಾಕ್ಡೌನ್ ಆದಾಗ ಪೊಲೀಸರ ಕೈಲಿ ಬಡ್ಸ್ಕೊಂಡು ಹೋಗಿ ಉದ್ಯೋಗ ಮಾಡಿದ್ರು. ನಾವು ಈಗ ಉದ್ಯೋಗ ಮಾಡ್ತಂದ್ರೆ ನಮ್ಗೆ ಉದ್ಯೋಗ ಇಲ್ಲ. ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ ಈ ಸಿಚುವೇಶನ್ ಬಂದೈತಿ. ಇದು ಕಾಂಗ್ರೆಸ್ ಸರ್ಕಾರ ಬಂದಾಗಿಂತ ನಮ್ಗೆ ಉದ್ಯೋಗ ಅನ್ನೋದೇ ಇಲ್ಲರಿ. ಸಿದ್ದು ಸವದಿ ಅವರು ನಮ್ಮ ಕ್ಷೇತ್ರದಾಗ ರಗಡಿ ಕೆಲಸ ಮಾಡ್ಯಾರ. ಸರ, ಸಿದ್ದು ಸವದಿ ಅವರು ಶಾಸಕರಾಗಿ 2 ವರ್ಷ ಆಯ್ತು. ಹಿಂದೂ 2 ಸಲ ಶಾಸಕರಾಗಿದ್ದರು. ಇದು 3ನೇ ಸಾರಿ. ಈಗ ಈ 2 ವರ್ಷದಾಗ ಕ್ಷೇತ್ರದಾಗ ಸಿದ್ದು ಸವದಿ ಅವರು ಏನೇನು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡ್ಯಾರ? ನಿಮಗೆ ಯಾವ ಗಮನಕ್ಕೆ ಬಂದವು? ಅಥವಾ ಏನು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಾರ್ದೇ ಮ್ಯಾಗ ಕಾಂಗ್ರೆಸ್ ಸರ್ಕಾರ ಐತೆ ಅಂತೇಳಿ ನಾವು ಹೇಳ್ಕೊತ ಕುಂತಾರೋ? ಇಲ್ಲ, ಕಾಮಗಾರಿ ಎಲ್ಲ ಮಾಡಿದ್ದಾರೆ ಸರ.
ಅವರು ಈಗ ಮಾಲಿನ್ಪುರ ಕೆಂಗೇರಿ ಮಡ್ಡಿ ಇಲ್ರಿ ಹಕ್ಕುಪತ್ರ ಇದ್ದಿದ್ದಿಲ್ಲ ರೀ. ಹಕ್ಕುಪತ್ರ ಬಡ ಜನರಿಗೆ ಎಲ್ಲ ಕೊಟ್ಟಾರ್ರಿ. ಇನ್ನು ಉಳಿದ ತೊಡೆ ಹಕ್ಕುಪತ್ರ ಕೊಡುವ ವ್ಯವಸ್ಥೆದಾಗ ಅದಾರ ರೀ. ಇನ್ನು 15 ದಿನದಾಗ ರೀ ಈ ಥರ ಎಲ್ಲ ವ್ಯವಸ್ಥೆ ಮಾಡಾಕ್ತಾರೆ. ಎಲ್ಲ ಒಳ್ಳೆ ಕೆಲಸ ಮಾಡಾಕ್ತಾರೆ ರೀ. ಕಡು ಬಡವ್ರಿಗೆ ಏನೂ ಇಲ್ದ ಹಂಗೆ ಹಾಕೊಂಡು ಇದ್ದಿದ್ದು ಅವ್ರಿಗೆ ಮನಿ ಇದನ್ನು ಸ್ಯಾಂಕ್ಷನ್ ಮಾಡ್ಯಾರ. ಎಲ್ಲ ಆಗೈತೆ ರೀ. ಹಕ್ಕುಪತ್ರನೂ ಕೊಟ್ಟಾರ್ರಿ. ಹೀಗಾಗಿ ಒಳ್ಳೆ ಕೆಲಸ ಮಾಡ್ಯಾರ. ಅಭಿವೃದ್ಧಿ ಮಾಡ್ಯಾರಿ. ನಾವು ಇಲ್ಲೇ ನಂದಗಾಂವ್ ಗ್ರಾಮದವರು. ಅವ್ರ ಕ್ಷೇತ್ರದಾಗ ಬರ್ತೈತೆ ಅದು ನಂದಗಾಂವ್ ಗ್ರಾಮ. ಮೊನ್ನೆ ನಮಗೊಂದು ಬೋಟ್ ಕೊಟ್ಟರು. ಶಾಲೆ ಹುಡುಗರಿಗೆ ಹೊಳಿ ದಾಟಿ ಹೆಚ್ಚು ಕಡೆ ಔರಾದಿ ಗ್ರಾಮಕ್ಕೆ ಹೋಗ್ಬೇಕಾಗಿತ್ತು. ತ್ರಾಸ ಆಗಿತ್ತು. 5,50,000 ರೂಪಾಯಿ ಕೊಟ್ಟು ಮೊನ್ನೆ ಒಂದು 15 ದಿವಸದಿಂದ ಅದನ್ನು ಓಪನಿಂಗ್ ಮಾಡಿದ್ದು. ಬೋಟ್ ಕೊಟ್ಟರು. ಮತ್ತು ಹಿಂಗೆ ನಾವು ಏನು ಹೇಳ್ತೀವಿ ಎಲ್ಲ ಮಾಡ್ಯಾರು, ಮಾಡ್ತಾರೋ. ಚಲೋ ಅದಾರು. ಒಳ್ಳೆಯ ಕಾರ್ಯಕ್ರಮ ಚಲೋ. ಈಗ ಮತ್ತು ಕ್ಷೇತ್ರದಾಗ ಅಂದ್ರೆ ಈಗ ಕೈಗಾರಿಕೆಗಳು ಕಡಿಮೆ ಇದಾವೆ. ಕೈಗಾರಿಕೆಗಳನ್ನ ತರೋದಕ್ಕೆ ಏನಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಹೆಂಗೆ? ಮಾಡಾಕತ್ತಾರೆ. ಪ್ರತಿಯೊಂದ್ರಾಗೂ ಎಲ್ಲದ್ರಾಗ ಹೋರಾಟ ಏನು ಯಾವುದೋ ಬಂದೈತೆ ಅಂದ್ರೆ ನಮ್ಮ ಕ್ಷೇತ್ರಕ್ಕೆ ಮೊದಲು ತೊಗೊಂಬರ್ತಾರೋ. ಕ್ಷೇತ್ರ ಘಟ್ಟ ಅಲ್ರಿ, ಯುವ ಉದ್ಯಮಿಗಳಿಗೂ ಎಷ್ಟೋ ಹೆಲ್ಪ್ ಮಾಡಿ ಕೊಟ್ಟಾರ ಸರ್. ಮುದ್ರಾ ಯೋಜನೆ ಆಗಿರ್ಬೋದು ರೀ, ಏನು ಕೇಂದ್ರ ಸರ್ಕಾರದಿಂದ ಎಂಥ ಯೋಜನೆ ಇದ್ರು ರೀ. ನಮ್ಮ ಮಾಲಿಂಗಪುರದಾಗ ಉದ್ಯಮಿ ಹೆಚ್ಚೈತ್ರಿ. ಭಾಳಷ್ಟು ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ ಯಾರು ಇದ್ರೆ ಬಹುತೇಕ ನಮ್ಮ ಬಾಗಲಕೋಟೆ ತೇರದಾಳ ಮತಕ್ಷೇತ್ರದ ಸಿದ್ದು ಸೌದಿ ಅವರು ನಾವು ಹೇಳ್ಬೋದು. ಅವರ ಕಾರ್ಯವೈಖರಿ ಎಲ್ಲ ಸಮುದಾಯಕ್ಕೂ ಅವರು ನ್ಯಾಯ ಒದಗಿಸ್ತಾರೆ. ಕೃಷಿಕರಿರ್ಬೋದು, ನೇಕಾರರಿರ್ಬೋದು, ಕೂಲಿಕಾರರಿರ್ಬೋದು, ಮಹಿಳೆಯರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಅಥವಾ ಬೇರೆ ಬೇರೆ ಜನಾಂಗದ ಎಲ್ಲ ಹಿಂದುಳಿದ ವರ್ಗದ ಜನಾಂಗದ ಆಶಾಕಿರಣ ಯಾರೇ ಆಗಿದ್ದರೆ ಅದು ಸಿದ್ದು ಸೌದಿ ಮಾತ್ರ. ಅವರಲ್ಲಿ ಯಾವ ಕಾಲಕ್ಕೂ ತಾರತಮ್ಯಗಳಿಲ್ಲ. ನಾವು ಕಂಡುಕೊಂಡಿದ್ದಕ್ಕ ಈ 2008ರಿಂದ ಇಲ್ಲಿ ತೇರದಾಳ ಮತಕ್ಷೇತ್ರದೊಳಗೆ ಅವರು ಆಯ್ಕೆ ಹಾಕೋತ ಬಂದಾರ. ಹಾಗಾಗಿ ಅವರು ಜನಾನುರಾಗಿ ಶಾಸಕರತ್ನ ಹೇಳಿಕೆ ಬಯಸ್ತೀರಿ. ಕಳೆದ 20 ವರ್ಷ ಕೆಳಗಡೆ ಇವತ್ತು ಕುಗ್ರಾಮಗಳ ಏನಾಗ್ಯಾವು, ಇವತ್ತು ಸ್ವಗ್ರಾಮಗಳಾಗ್ಯಾವು. ಶಾಸಕರಾಗಿ ಸಿದ್ದು ಸೌದಿಯವರು 2 ವರ್ಷ ಆಯ್ತು ಬಂದು. ಶಾಸಕರಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನ ಸಿದ್ದು ಸೌದಿಯವರು ಮಾಡಾಕತ್ತಾರೋ ಏನು? ಅಭಿವೃದ್ಧಿ ಕಾಮಗಾರಿಗಳು ನಿಂತಲ್ಲೇ ನಿಂತಾವು ಹೆಂಗೆ ಸರ್? ನಾವು ಈ ಕ್ಷೇತ್ರದವರಾಗಿ ಈಗಾಗಲೇ ಅವರು 20 ವರ್ಷಗಳಾಯ್ತು ಶಾಸಕರದಾರ. ಈಗೂ ಸಹಿತ 2 ವರ್ಷ ಆಯ್ತು ಶಾಸಕರದಾರ. ಕೆಲವೊಂದಿಷ್ಟು ನಾವು ನಮ್ಮ ನೇಕಾರ ಸಮಸ್ಯೆ ಇಟ್ಕೊಂಡಿರ್ಬೋದು. ಈ ಕ್ಷೇತ್ರದ ಕೆಲವೊಂದಿಷ್ಟು ವಿಷಯಗಳನ್ನ ಇಟ್ಕೊಂಡು ಹೋರಾಟಗಳನ್ನು ಮಾಡಿದಾಗ ಈಗೇನು 2-3 ವರ್ಷದೊಳಗೆ ಅವರು ಇಲ್ಲಪ್ಪ ನಮ್ಮ ಸರ್ಕಾರ ಇಲ್ಲ, ನಾವೇನು ಮಾಡೋಕ್ಕಾಗಂಗಿಲ್ಲ ಅಂತೇಳಿ ಒಂದು ಹಾರಿಕೆ ಉತ್ತರ ಕೊಡ್ತಾರೆ. ಒಂದು ಅನೇಕ ಸಮಸ್ಯೆಗಳನ್ನ ಇಟ್ಕೊಂಡು ಬಹಳಷ್ಟು ಬಾರಿ ಹೋರಾಟಗಳನ್ನು ಮಾಡಿ ಅವ್ರಿಗೆ ಭೇಟಿನೂ ಆದಾಗ ಅವರು ಅಷ್ಟೊಂದು ಸ್ಪಂದನೆ ಮಾಡಲಾರ್ದ ಅದಾರ. ಜೊತೆಗೆ ತೀವ್ರಗತಿ ಒಳಗೆ ಅಂಥ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥ ಮನೋಸ್ಥಿತಿ ಒಳಗೆ ಅವರಿಲ್ಲ. ಕಳೆದ ಬಾರಿ ಅವರ ಏನು 5 ವರ್ಷ ಅಧಿಕಾರದಾಗ ಇದ್ದಾಗ ಸಾಕಷ್ಟು ಕೆಲಸ ನಮ್ಮ ನೇಕಾರ ಈ ಕ್ಷೇತ್ರದ ಒಂದು ನೇಕಾರರೇ ನಿರ್ಣಾಯಕತ್ವ ಒಂದು ಕ್ಷೇತ್ರ ಐತಿ. ಈ ಕೇಳಕ್ಕೆ ಹೋದ್ರೆ ನಮ್ದು ಈಗ ಅಧಿಕಾರ ಇಲ್ಲ, ನಾವು ಏನೋ ಮಾಡಕ್ಕೆ ಬರಂಗಿಲ್ಲ ಅಂತಾರೆ. ಸದ್ಯ ನಾವಿರುವಂಥದ್ದು ತೇರದಾಳ ಮತಕ್ಷೇತ್ರದ ಮಾಲಿಂಗಪುರದಲ್ಲಿ. ಮಾಲಿಂಗಪುರ ಅಂದ್ರೇ ಮಾಲಿಂಗಪುರ ಬೆಲ್ಲ ಇಡೀ ವಿಶ್ವವಿಖ್ಯಾತ ಬೆಲ್ಲ ಅಂತಲೇ ಹೇಳ್ಬೋದು. ಹೀಗಾಗಿ ಸಂಗಾನಟ್ಟಿಯಲ್ಲಿರುವಂಥ ಮಹಾಲಿಂಗಪ್ಪ ಇಟ್ನಾಳ್ ಅವರ ಬೆಲ್ಲ ತಯಾರಿಕಾ ಕೇಂದ್ರದಲ್ಲಿ ಸದ್ಯ ನಾನಿರುವಂಥದ್ದು. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬೆಲ್ಲವನ್ನು ತಯಾರಿಕೆ ಮಾಡಲಾಗ್ತಾ ಇದೆ ಅಂತೇಳಿ. ಸುಮಾರು 1,000 ಲೀಟರ್ ಕೆಪಾಸಿಟಿಯ ಬಾಂಡಲ್ನಲ್ಲಿ ಈಗಾಗಲೇ ಬೆಲ್ಲವನ್ನು ತಯಾರಿಕೆ ಮಾಡ್ತಾ ಇರುವಂಥದ್ದು. ಇಲ್ಲಿಂದನೇ ಬೆಲ್ಲ ಸುಮಾರು ಹಲವಾರು ದೇಶಗಳಿಗೆ ಮತ್ತು ಅನೇಕ ರಾಜ್ಯಗಳಿಗೂ ಕೂಡ ಇಲ್ಲಿಂದ ಕೂಡ ಎಕ್ಸ್ಪೋರ್ಟ್ ಆಗ್ತಾ ಇರುವಂಥದ್ದು. ಅಂದರೆ ಈ ಕ್ಷೇತ್ರದ ಶಾಸಕರಾಗಿರುವಂಥ ಸಿದ್ದು ಸೌದಿ ಅವ್ರ ಬಗ್ಗೆ ಇಲ್ಲಿನ ಮಾಲೀಕರಾದಂಥ ಅಂದರೆ ಬೆಲ್ಲ ತಯಾರಿಕೆ ಮಾಲೀಕರಾದಂಥ ಮಹಾಲಿಂಗಪ್ಪ ಇಟ್ನಾಳ್ ಅವರು ಏನು ಹೇಳ್ತಾರಂತ ಖುದ್ದು ಅವರನ್ನೇ ಕೇಳ್ತಾ ಹೋಗ್ತೀನಿ. ಸರ್, ಈಗ ಸಿದ್ದು ಸೌದಿ ಅವರು 2 ವರ್ಷ ಆಯಿತು MLA ಆಗಿ. ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಮಾಡಕತ್ತಾರೋ ಹೆಂಗೆ? ಮತ್ತು ನಿಮ್ಮಂಥ ಏನು ಬಿಸ್ನೆಸ್ ಮನ್ಗಳಿಗೆ ಏನಾದರೂ ಹೆಲ್ಪ್ ಆಗ್ತಾ ಇದೆಯಾ ಅವರು ತಂದಂಥ ಕೆಲವೊಂದಿಷ್ಟು ಅಭಿವೃದ್ಧಿ ಕಾಮಗಾರಿಗಳು ಯೋಜನೆಗಳು ಏನಾದರೂ? ಸರ್, ಸಿದ್ದು ಸೌದಿ ಅವರಂದು ಹೇಳಬೇಕಂದ್ರೆ ನೇರ ನುಡಿಯ ಮಾತುಗಾರ. ಕೆಲಸ ಕೇಳ್ಕೊಂಡು ಯಾರೇ ಹೋಗಲಿ, ಆಗ್ತತಿ ಅಂದರೆ ಆಗ್ತತಿ ಅಂತ ಹೇಳ್ತಾರೆ, ಇಲ್ಲ ಅಂದರೆ ಇಲ್ಲ. ಆ ಥರ ಸ್ವಭಾವದ ಮನುಷ್ಯ. ಯಾರೇ ಕೆಲಸ ಇದ್ದರೂ ಗೌರ್ಮೆಂಟಿಂದ ಏನೇ ಕೆಲಸ ಇದ್ದರೂ ತಮ್ಮದೇ ಖರ್ಚಿನಲ್ಲಿ ಹಾಕ್ಕೊಂಡು ಕರ್ಕೊಂಡೋಗಿ ಮಾಡುವಂಥ ಸ್ವಭಾವದ ಮನುಷ್ಯ. ಸಸಾಲಟಿ ಏತ್ ನೀರಾವರಿ ಯೋಜನೆಗಳನ್ನ ಕೈಗೊಂಡಿದ್ದಾರೆ. ಒಳ್ಳೆಯ ಥರ ಯೋಜನೆಯೂ ಆಗಿದ್ದಾರೆ. ಅದು ಈಗ ಕಾಮಗಾರಿ ಪೂರ್ಣಗೊಂಡು ನೀರಾವರಿ ಬೃಹತ್ ನೀರಾವರಿನೂ ಆಗಿದೆ. ಒಳ್ಳೆಯ ಅಭಿವೃದ್ಧಿ ಕೆಲಸನ ಸಿದ್ದು ಶಾಸಕರು ಅಂತ ಮಾಡಿದ್ದಾರೆ. ಶಾಸಕರು ಕೈಗೆ ಸಿಗುವುದಾತು. ಈ ಮತದಾರರು ಆದಮೇಲೆ ಎಲೆಕ್ಷನ್ ಆದಮೇಲೆ ಮತದಾರರ ಕೈಗೆ ಸಿಗುತ್ತಿರೋದಿಲ್ಲ ಒಬ್ಬೊಬ್ಬರು ಶಾಸಕರು. ಆ ಥರ ಏನಾದರೂ ಆಗ್ತಿದೆಯಾ ಕ್ಷೇತ್ರದಲ್ಲಿ? ಏನೂ ಇಲ್ಲ. ಶಾಸಕರು 24x7 ಮನೆಯಲ್ಲೇ ಇರ್ತಾರೆ. ಏನು ಕೆಲಸ ಹೋದರೂ ಕೂಡ ಮನೆಯಲ್ಲೇ ಸ್ಪಂದಿಸುವಂಥ ಕೆಲಸ ಮಾಡ್ತಿರ್ತಾರೆ. ಅಕಸ್ಮಾತ್ ಏನು ಬೆಂಗಳೂರು ಕೆಲಸಗಳು ಇರ್ತಾವಲ್ಲ, ಆವಾಗ ಅವರು ಸಿಬ್ಬಂದಿ ವರ್ಗದವ್ರು ಇರ್ತಾರೆ. ಅವರು ಹೇಳ್ಕೊಂಡು ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೊತೀವಿ ನಾವು. ಈ ಶಾಸಕರಾದ ಮ್ಯಾಗ 8 ಸಲ ಬಂದಾರ ನಿಮ್ಮೂರಿಗೆ, ನಿಮಗೆ ಭೇಟಿ ಆಗ್ಯಾರ? ಏನು ನಿಮ್ಮ ಸಮಸ್ಯೆ ಆಲಿಸ್ಯಾರ? ಇಲ್ಲೋ? 2 ಸತಿ ಬಂದಾರ ರೀ.
ಸಾಕಷ್ಟು ಸರ್ತಿ ಬಂದಾರೆ ರೋಡಿಂದ ಅದು ಮಾಡ್ತಾರೆ ಸಿಗ್ತಾರಿ ಕೈಗೆ ಸಿಗ್ತಾರೆ. ಈ ಎಲೆಕ್ಷನ್ ಟೈಮ್ನಾಗ ನಿಮ್ಮ ಊರಿಗೆ ಬಂದಿರ್ತಾರ ಅವ್ರು ಪ್ರಚಾರಕ್ಕಂತೆ ನಿಮ್ಮ ಊರಿಗೆ ಇದನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿರ್ತಾರ ಅಂಥವೇನಾರು ಹೇಳಿದ್ದದನ್ರಿ? ಇಲ್ರಿ ಮಾಡ್ತಾರೆ. ರೋಡ್ ಅದು ಎಲ್ಲ ಮಾಡ್ಯಾರ, ಗರ್ಸದು ಹೋಗ್ದಾರ, ರೋಡದು ಮಾಡ್ಯಾರ್ರಿ, ಹಳ್ಳ ಸ್ವಚ್ಛ ಮಾಡ್ಯಾರೆಲ್ಲ ಮಾಡ್ತಾರೆ. ಈಗ ಶಾಸಕರಾಗೋಕ್ಕಿಂತ ಮುಂಚೆ ನನಗೆ ಈ ಸಲ ಆರಿಸ್ಕಂದ್ರೆ ಆಯ್ಕೆ ಮಾಡಿ ಕಳಿಸಿದ್ರಿ ಅಂದ್ರೆ ನಿಮ್ಮ ಊರಿಗೆ ಕೆಲಸ ಮಾಡಿಕೊಡ್ತೀನಿ ಇಂಥ ಅದು ಅಂತ ಹೇಳಿರ್ತಾರ ಅಂತ ಆಹ್ವಾನ ಏನೋ ಕೊಟ್ಟಿಲ್ರಿ. ಇಲ್ರಿ. ಏನು ಅಂಥದ್ದು ಏನು ಆಶ್ವಾಸನೆ ಕೊಟ್ಟಿದ್ರು ಅವ್ರು ನಿಮಗೆ? ನಮ್ಮ ಊರಾಗ ಏನು ಎಲ್ಲ ಮಾಡ್ತಾರ್ರಿ, ಈಗೇನು ಆಶ್ವಾಸನೆ ಏನು ಕೊಟ್ಟಿಲ್ರಿ. 2 ವರ್ಷದಿಂದ ಬಂದಾಗ ಏನು ಕೊಟ್ಟಿಲ್ರಿ? ಅವು ಕೊಟ್ಟಿದ್ದು ಎಲ್ಲ ಮಾಡ್ಯಾರ್ರಿ. ಏನೇನು ಕೊಟ್ಟಿದ್ರಿ ಆಶ್ವಾಸನೆ? ಅವು ರೋಡ್ ಹತ್ತು ಮಾಡ್ತಾನು, ಸಿಸಿ ಹಾಕ್ತಾನ ಅಂತೇಳಿ ಎಲ್ಲ ಮಾಡಿದ್ರಿ, ಮಾಡ್ಯಾರ್ರಿ. ಸದ್ಯ ನಾನೀಗ ತೇರದಾಳ ಮತಕ್ಷೇತ್ರದ ತೇರದಾಳ ಪಟ್ಟಣದಲ್ಲಿರುವಂಥದ್ದು ತೇರದಾಳ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನಾನು ನಿಂತಿರುವುದು. ಹಾಗಾದರೆ 2 ವರ್ಷಗಳಲ್ಲಿ ಶಾಸಕ ಸಿದ್ದು ಸವದಿ ಅವರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೈಗೊಂಡಿದ್ದಾರಾ ಇಲ್ವಾ? ಈ ಕುರಿತು ಇಲ್ಲಿನ ಜನರ ಅಭಿಪ್ರಾಯವನ್ನು ಸಂಗ್ರಹಿಸೋಣ ಬನ್ನಿ. ಸಿದ್ದು ಸವದಿ ಅವರು 2 ವರ್ಷ ಆಯ್ತು ಶಾಸಕರಾಗಿ ನಿಮ್ಮ ಕ್ಷೇತ್ರಕ್ಕೆ. ಅಭಿವೃದ್ಧಿ ಕೆಲಸ ಮಾಡಾಕತ್ತಾರೋ ಇಲ್ಲೋ ಹೆಂಗೆ? ಮಾಡಾಕ್ತಾರೆ ಸರ್, ಚಲೋ ನೋಡೋದ್ರಿ, ಡೆವಲಪ್ಮೆಂಟ್ ಆಯ್ತು ರೀ, ಅಭಿವೃದ್ಧಿನೂ ಚಲೋ ಆಗೈತಿ. ಏನೇನು ಅಭಿವೃದ್ಧಿ ಆಗ್ತಾವೆ ಸರ್? ರೋಡ್ ಆಗ್ತಾವ್ರಿ ಸರ್, ಆಮೇಲೆ ಗಟ್ರುಗಳು ಒಳ್ಳೆ ಕೆಲಸ ಮಾಡಿಕೊಟ್ಟಾರೆ ಸರ್. ಎಲ್ಲ ಥರ ರೀ, ಎಲ್ಲರಿಗೆ ಏನು ಬೇಕು ಅನುಕೂಲ ಮಾಡಿಕೊಟ್ಟಾರಿ. ರೋಡ್ಗಳು ಆಗ್ಯಾವ್ರಿ, ನೀರಿನ ಅನುಕೂಲ ಮಾಡಿಕೊಟ್ಟಾರ ರೀ, ಎಲ್ಲ ಥರ ಅನುಕೂಲ ಮಾಡಿಕೊಟ್ಟಾರೆ. ಸ್ಪಂದಿಸ್ತಾರೆ ರೀ. ಅವರು ಸರ್ಕಾರ ಇಲ್ಲ ಈಗ ರಾಜ್ಯದಾಗ, ಆದರೂ ಕೆಲಸ ನಡೆದಾವ ಅಂತೀರಿ? ನಡೆದವ್ರಿ ಸರ್, ಎಲ್ಲ ಕಾರ್ಯಕ್ರಮಕ್ಕೂ ಬರ್ತಾರೆ, ಏನು ಬೇಕು ಏನಿಲ್ಲ ಎಲ್ಲ ನೋಡ್ಕೊಂಡು ಅನುಕೂಲ ಮಾಡಿ ಕೊಡ್ತಾರೆ. ದೇವಸ್ಥಾನಗಳ ಅಭಿವೃದ್ಧಿ ಆಗ್ಯಾವ ಮೇಡಮ್ ಸರ್, ರೋಡ್ಸ್ ಆಗ್ಯಾವ್ರಿ, ಎಲ್ಲ ಥರ ಕೆಲಸ ಆಗ್ಯಾವ. ಕೆಲವೊಂದಿಷ್ಟು ಕಾಂಗ್ರೆಸ್ನಾಗ ಪಂಚ ಗ್ಯಾರಂಟಿಗಳಿಂದ ಕೆಲವೊಂದಿಷ್ಟು ಕ್ಷೇತ್ರಗಳಿಗೆ ಹಣ ಬರ್ತಾ ಇಲ್ಲ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಹಂಗೇನಾದ್ರು ನಿಮ್ಮಲ್ಲಿ ಸಮಸ್ಯೆ, ಅದರಿಂದ ಏನಾರು ಅಭಿವೃದ್ಧಿ ಕುಂಠಿತ ಆಗಿದ್ದು ಐತೇನ್ರಿ? ಏನಿಲ್ಲ ಸರ್, ಅಭಿವೃದ್ಧಿ ಆಗಿದ್ದಾರೆ ಸರ್, ಎಲ್ಲ ನಡೆದೈತ್ರಿ? ಆಗಿತ್ತು. ಏನು ಇದ್ದದ್ದು ಎಲ್ಲ ಮಾಡಾಯ್ತಾರ್ರಿ. ನಮ್ಮ ತಾಲೂಕದು ಒಂದು ಸ್ವಲ್ಪ ವಿಧಾನಸಭಾದಾಗ ಮಾತಾಡ್ಯಾರ್ರಿ ಅವ್ರು. ತಾಲೂಕು ಹೋರಾಟದವ್ರು ಭಾಳ ಪ್ರೆಷರ್ ಮಾಡಾಯ್ತಾರ, ಅವ್ರು ಹಳ್ಳಿ ಹೊಡೆದು ಹಾಕ್ರಿ ಅಂದಾರ್ರಿ. ಆದರೆ ಈಗ 5-6 ವರ್ಷ ಆತ್ರಿ ಕುಮಾರಣ್ಣ ಅವ್ರು ಮಾಡಿ ಅದು ಇದನ್ನ ಮಾಡುವಾರಾಗ್ಯಾರ, ನಮ್ಮದು ಭೂಮಿ ಕೇಂದ್ರನ ಮಾಡುವಾರಿ. ತೇರ್ದಾ ತಾಲೂಕು ಅದು ಬರೋವತ್ರಿ ಉತ್ತಾರದಾಗ ರೀ. ಏನೇನು ಆಗ್ಬೇಕಾಗೈತ್ರಿ ನಿಮ್ಮ ಊರಿಗೆ? ಈಗ ನಮ್ಮ ಊರಿಗೆ ಮತ್ತು ಎಲ್ಲ ಅಭಿವೃದ್ಧಿ ಆಗ್ಬೇಕ್ರಿ. ತೇರ್ದಾ ತಾಲೂಕದ ಉತ್ತಾರದಾಗ ಹೆಸರು ಬರುವತ್ರಿ, ಅದೆಲ್ಲ ಆಗ್ಬೇಕಾಗಿ ಸರ್. ಆಗತ್ತಿಲ್ಲನ್ರಿ ಅವು? ಆಗಾಗ್ತಿಲ್ಲ ರೀ. ಒಂದು 20-30 ಸಲ ಮನವಿ ಕೊಟ್ಟೋದ್ರಿ, ಹೋಗಿ ಬೆಂಗಳೂರಿಗೆ ಎಲ್ಲರೂ ಮಾತಾಡಿ ಬಂದದ್ದು ರೀ, ಎಲ್ಲ ಹೇಳಿದ್ವಿ, ಎಲ್ಲ ಮಾಡಿದ್ವಿ, ಮಾಡ್ತೀವಿ ಹೊತ್ತಾರು ಮಾಡೋವರಾಗ್ಯಾರ. ಇದ್ರ ಬಗ್ಗೆ ಶಾಸಕರಿಗೆ ಹೋಗಿ ಭೇಟಿಯಾಗಿದ್ದೈತಿ? ಭೇಟಿಯಾಗಿದ್ದೀವಿ ರೀ, ಹೇಳ್ತೀವಿ, ಮಾಡ್ತೀವಿ ಹೊತ್ತಾರ ರೀ. ಅಭಿವೃದ್ಧಿ ಕಾಮಗಾರಿಗಳು ರೀ ಇವು ಕ್ಷೇತ್ರಕ್ಕೆ ಏನಾರ ಡೆವಲಪ್ಮೆಂಟ್ ಮಾಡುವಂಥದ್ದು ಏನಾರು ಮಾಡತ್ತಾರ? ಏನು ಮಾಡ್ತಾರೆ ರೀ, ನಮ್ಮ ಅಟ್ಟೊಳ್ಳೆ ಇದು ಅವ್ರದ್ದು ಆಸಕ್ತಿ ಇಲ್ರಿ, ಮತ್ತೇನು ಏನು ನಮ್ಮ ಜನರಿಗೆ ಏನು ಅನುಕೂಲ ಬೇಕು ಅದನ್ನ ಮಾಡಿಕೊಡ್ತಾರೆ. ನಿಮ್ಮ ಊರಿಗೆ ಏನು ಅನುಕೂಲ ಮಾಡ್ಯಾರ? ನಮ್ಮೂರಿಗೆ ಏನಿಲ್ಲ ಅನುಕೂಲ ಮಾಡಿದಾರೆ ಅವರು, ಯಾವುದೇ ನೀರಿಂದಾಗಲಿ ಅದ್ರದ್ದಾಗಲಿ ಸವಲತ್ತು ಮಾಡಿದಾರೆ. ಇಲ್ಲೊಂದಿಷ್ಟು ಜನ ಇದ್ದಾರೆ. ಈಗ ತೇರದಾಳದ ಶಾಸಕರಾಗಿ ಸಿದ್ದು ಸವದಿ ಅವ್ರು 2 ವರ್ಷ ಆಯ್ತು ಬಂದು. ನೀವು ಏನಾರ ನಿಮ್ಮ ಕ್ಷೇತ್ರದಾಗ ಅಭಿವೃದ್ಧಿ ಕಂಡಿರಿ ಅವ್ರ ಕಾಲದಾಗ? ಈಗ 2 ವರ್ಷದಾಗ ಕಂಡೋದ್ರಿ, ರಗಡ್ ಕಂಡೋದ್ರಿ. ಏನೇನು ಮಾಡತ್ತಾರೆ? ಎಲ್ಲ ಹಳ್ಳಿಗಳಿಗೆ ಹಾದಿ ಮಾಡ್ಯಾರ್ರಿ, ಕುಡಿಯೋ ವ್ಯವಸ್ಥೆ ನೀರಿಂದ ಎಲ್ಲ ಕಡೆ ಓಣಿ ಬೋರ್ ಹೊಡೆದಾರ್ರಿ, ಎಲ್ಲ ಮಾಡ್ಯಾರ. ಈಗ ಮತ್ತು ನಿಮ್ಮ ಊರಿಗೆ ಇಂಥದ್ದು ಮಾಡ್ತೇನೆ ಅಂತೇಳಿ ಎಲೆಕ್ಷನ್ ಟೈಮ್ನಾಗ ಭರವಸೆ ಕೊಟ್ಟಿರ್ತಾರೆ, ಅದು ಯಾವ ಭರವಸೆ ಕೊಟ್ಟಿದ್ರು ಅದು ಈಡೇರೈತಿ? ಎಲ್ಲ ಈಡೇರಿ ಸರ್. ಸರಿ, ಸಿದ್ದು ಸವದಿ ಅವ್ರದ್ದು 2 ವರ್ಷದ ಹೆಂಗೈತಿ ಏನು ಕಾರ್ಯಕ್ಷಮತೆ? ಸರ್ ಆಮೇಲೆ ಎಲ್ಲ ಚಲೋ ರೋಡ್ ಹಾದಿ ರೀ, ಮನೆ ಎಲ್ಲ ಸ್ಯಾಂಕ್ಷನ್ ಮಾಡೋದು, ಎಲ್ಲ ಪ್ರತಿಯೊಂದು ಮಾಡತ್ತಾರೆ. ನೇಕಾರಿಗೆಲ್ಲ ಅಭಿವೃದ್ಧಿ ಮಾಡಿಕೊಟ್ಟಾರೆ. ನೇಕಾರ್ ಶಾಸಕರಂತ ಅವ್ರ ಹೆಸರು ಕೊಟ್ಟಿದ್ದಾರೆ ಅದಕ್ಕೆ ರೀ. ಕೆಲಸ ಅಂತೂ ಎಲ್ಲ ಮಾಡ್ಯಾರ ಸರ್, ಅವ್ರದ್ದೇನು ಕೆಲಸ ಏನಿಲ್ಲ, ನಾವೆಲ್ಲ ಕೆಲಸ ಮಾಡ್ಯಾರ. ಸಿದ್ದು ಸವದಿ ಅವ್ರು 2 ವರ್ಷ ಆದ್ರಿ ಬಂದು ನಿಮ್ಮ ಊರಿಗೆ MLAಗೆ. ಈಗ ಏನು ಕೆಲಸ ಮಾಡತ್ತಾರ ಎಲ್ಲೋ ಹೆಂಗೆ? ರೋಡ ಸರಿಯಾಗಿಲ್ಲ ರೀ ನಮ್ಮ ಊರಾಗಿನ. ಎಲ್ಲ ಯಾವ್ರ ಮುನ್ಸಿಪಾಲ್ಟಿ ಏನೈತಿ ಅವ್ರದ್ದು ಏನೈತಿ, ಗಟ್ರದು ಸಾಫ್ ಮಾಡೋದು ಅಷ್ಟ ಮಾಡೋದು ಮಾಡತ್ತಾರ. ಊರಾಗೆಲ್ಲ ಒಂದು ಸ್ವಲ್ಪ ಅಡ್ಡಾಡಿ ನೋಡ್ರಿ, ರೋಡ್ ಪೂರ ಇದನ್ನೈತ್ರಿ ಸತ್ಯನ ನೋಡಿ, ಪೈಪ್ ಅಡ್ಡ ಹಾಕಿ ಹೋಗ್ಯಾರ ನೋಡ್ರಿ. ಅದೇನು ಅಷ್ಟಕ್ಕರಿ ಎಲ್ಲೆಲ್ಲಿ ಹೋಗ್ತೀರಿ ಅಲ್ಲಿ ಆಟೋ ತೊಗೊಂಡು ಹೋದಲ್ಲಿ ಎಲ್ಲ ಪ್ಯಾಸೆಂಜರ್ನು ಇಲ್ಲಿಂದ ಸೌದಿ ನಗರಕ್ಕೆ ಹೋಗ್ಬೇಕಾದ್ರೆ ಏನೈತಿರಲ್ಲ ಗಾಡಿನೂ ಅಲ್ಲೇ ಬಿಟ್ಟು ಬರ್ಬೇಕು, ಆ ನಮೂನಿ ರೋಡ್ ಅದಾವ್ರಿ.
ರೋಡ್ ಯಾವ ರಿಪೇರ್ ಆಗಿ ಕರೆಕ್ಟ್ ಆಗಿಲ್ಲ ರೀ? ಯಾವ ಕರೆಕ್ಟ್ ರಿಪೇರ್ ಆಗಿಲ್ಲ ರೀ ರೋಡ್. ಅದೇ ಒಂದು ಸಮಸ್ಯೆ ಐತ್ರಿ. ಮತ್ತೇನು ಉಳ್ಕೋದೆಲ್ಲ ತೆಗ್ದ ಮಾಡತ್ತಾರೆ. ರೋಡ್ ಅಂದ್ಬಿಟ್ರೆ ಎಲ್ಲ ಸರಿ ಐತ್ರಿ. ಹಾಂ ರೀ. ಸಿದ್ದು ಸೌದಿ ಅವ್ರು 2 ವರ್ಷ ಆದ್ರಿ ಬಂದು ನಿಮ್ಮೂರಿಗೆ MLA ಆಗಿ. ಹಿಂದೂ ಆಗಿದ್ರು, ಈಗ 2 ವರ್ಷದಾಗ ಏನು ಮಾಡ್ಯಾರ ಅಭಿವೃದ್ಧಿ? ಏನು ಆಗೈತ್ರಿ ಕೆಲಸ ಕರೆ ರೋಡ್ ಸರಿ ಆಗಿಲ್ಲ ರೀ. ರೋಡ್ ಒಂದು ಆಗಿಲ್ಲ. ಯಾವ್ಯಾವ ರೋಡ್ ಆಗ್ಬೇಕಾಗೈತ್ರಿ? ರೀ ಸೌದಿ ನಗರ್ ರೀ, ಗುರುಕುಲ ಹಾದಿ ರೀ, ಇಲ್ಲಿ ಗುರುಕುಲ ಹಾದಿ ಅಲ್ಲಿ ಎಲ್ಲ ರೋಡ್ ಭಾಳ ಅದಾವ. ಉಳ್ಕಿದ ಕೆಲಸ ಎಲ್ಲ ಓಕೆ ಅದ ಮಾಡ್ಯಾರ ಸರ್. ಆಲ್ಮೋಸ್ಟ್ ರೋಡ್ಗಳಂತೂ ಎಲ್ಲ ಕಂಪ್ಲೀಟ್ ಆಗ್ಯಾವ ಸರ್. ಮತ್ತು ಟಾಯ್ಲೆಟ್ಗಳು ರೀ, ಶೌಚಾಲಯಗಳು ಎಲ್ಲ ರಿವರ್ಸ್ ಮಾಡ್ಯಾರ ಚಲೋ ತಂಗಿ ರೀ. ಮತ್ತು ರೀ ಮುನ್ಸಿಪಾಲ್ಟಿಯವ್ರೂ ಚಲೋ ತಂಗಿ ಎಲ್ಲ ಕೆಲಸ ಮಾಡ್ತಾರೆ ರೀ. ಊರು ಸ್ವಚ್ಛ ಇಡೋದಾತು ರೀ ಎಲ್ಲ ರೀ. ಆಮೇಲೆ ಗುಡಿ ಗುಂಡಾರಗಳು ಜೀರ್ಣೋದ್ಧಾರ ಎಲ್ಲ ಮಾಡ್ಯಾರ ರೀ. ಆಲ್ಮೋಸ್ಟ್ ಅಮೌಂಟ್ ಕೊಟ್ಟು ಎಲ್ಲ ಚಲೋ ಮಾಡ್ಯಾರ ಸರ್ ಕೆಲಸಗಳು. ಆಮೇಲೆ ಸರ್ಕಲ್ಗಳು ಆಗ್ಯಾವ ಹೊಸವ. ಆಮೇಲೆ ರೀ ಆಲ್ಮೋಸ್ಟ್ ಮನೆ ಕಟ್ಟಡಗಳು ಶಾಂಕ್ಷನ್ ಆಗ್ಯಾವ ರೀ. ಎಲ್ಲರೂ ಮನೆ ಕಟ್ಟಡಗಳು ಮುಗಿದವು ರೀ. ಕಂತು ರೊಕ್ಕನೂ ಜಮಾ ಆಗ್ಯಾವ ರೀ. ಚಲೋ ಆಗೈತೆ ರೀ ಕೆಲಸ. ಕ್ಷೇತ್ರದಾಗ ಓಡಾಡ್ತಾರೆ ರೀ? ಹಾಂ ಓಡಾಡ್ತಾರೆ ರೀ, ಬಂದಿರ್ತಾರೆ ರೀ. ಆಲ್ಮೋಸ್ಟ್ ಅಂದ್ರೆ ನಮ್ಮ ಮತಕ್ಷೇತ್ರಕ್ಕೆ ಹಳ್ಳಿಗಳು ಭಾಳ ಅದಾವ್ರಿ. ಎಲ್ಲ ಕಡೆ ವಿಸಿಟಿಂಗ್ ಕೊಡೋದು ಅವ್ರಿಗೆ ಆಗೋದಿಲ್ಲ ರೀ. ಆಲ್ಮೋಸ್ಟ್ ಮಾಡ್ತಾರೆ, ಮತ್ತು ಹಂಗಿದ್ರೆ ಕೆಲಸ ಮಾಡ್ತಾರೆ. ಹಿರಿಯರ MLA ಸಿದ್ದು ಸೌದಿ ಅವ್ರು 2 ವರ್ಷ ಆದ್ರಿ MLA ಆಗಿ. ನಿಮ್ಮ ಊರಿಗೆ ಏನಾರ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಿಸಾಕತ್ತಾರ ಇಲ್ಲೋ ಏನು ಅನಿಸ್ತೈತಿ? ನಮ್ಮ ಲೆಕ್ಕಲ್ಲಿ ನಮಗೇನೂ ಕಾಣಂಗಿಲ್ಲ ರೀ. ಎಲ್ಲ ನಡೆದು ಹಾಡು ಹೋಗದಾರ ರೀ, ಏನು ಗಾಡಿ ಹೋಗಂಗಿಲ್ಲ, ಏನು ನಡ್ಯಾಗ ಬರಂಗಿಲ್ಲ ರೀ. ಎಲ್ಲ ಅಡ್ಡಾರ ನೋಡ್ರಿ ನೀವು ಹೋಗಿ ಮ್ಯಾಗ ಆದ್ರೆ ಏನು ನಡೆದಿಲ್ಲ ಕೆಲಸ? ಏನು ಕೆಲಸ ಮಾಡೋರು ಮುನ್ಸಿಪಾಲ್ಟಿ ಅವ್ರು MLA ಏನು ಮಾಡೋರು? ಅವ್ರೇನು ಮಾಡೋರು? ಇವ್ರು ಮಾಡ್ಬೇಕಲ್ಲ ರಾಜ್ಯದಾಗ. ಬೇಡ ರೀ, ಮುನ್ಸಿಪಾಲ್ಟಿ ಮಾಡಿದಾಗ ಆಗೋದಿಲ್ಲ. ಅಲ್ಲ ಮುನ್ಸಿಪಾಲ್ಟಿದ ಶಾಸಕರದ್ದು ಅನುದಾನ ಇರ್ತೈತಿ, ಅವರು ಮಾಡ್ಬೇಕಲ್ಲ. ಅವ್ರು ಮುನ್ಸಿಪಾಲ್ಟಿಗೆ ಬಿಡ್ತಾರೆ ರೀ, ಅವ್ರು ತಿಂದು ಕುಂಡಿರ್ತಾರೆ ಮುನ್ಸಿಪಾಲ್ಟಿ ಅವರು. ಶಾಸಕರು ತಪ್ಪಿಲ್ಲ, ಮುನ್ಸಿಪಾಲ್ಟಿ ಅವ್ರು ತಪ್ಪೈತಿ. ಹಾಂ ಹಾಂ, ಶಾಸಕರು ಒಳ್ಳೆಯವ್ರು ನಿಮ್ಮ ಪ್ರಕಾರ? ಹಾಂ ಒಳ್ಳೇದಿರಲ್ಲ. ಅವ್ರು ರೊಕ್ಕ ಬಿಡ್ತಾರೆ, ತಂದು ಕೊಡ್ತಾರಲ್ಲ ಅವರು. ಇವ್ರು ಮಾಡ್ಬೇಕಲ್ಲ ಅದಾಗ. ಸಿದ್ದರಾಮಯ್ಯ ಸರ್ಕಾರದಾಗ ನಾವೆಲ್ಲ ತೊಗೊಂಡು ತಿನ್ನಾಕತ್ತೀವಿ, ಎಲ್ಲ ಮಾಡತ್ರು. ಒಂದು ರೇಷನ್ ಹಿಡ್ಕೊಂಡು ಎಲ್ಲ ನಮಗೆ ಬಂದು ಮುಟ್ಟಾಗತ್ರಿ. ಈಗ ಸಿದ್ದು ಸೌದಿ ಅವ್ರದ್ದಾದ್ರೂ ಈಗ ಅನುದಾನ ಅವ್ರು ಕೊಡ್ತಾರೋ ಅದು ಮಾಡ್ತಾರ ಅಂದ್ರೆ ದಗದು ಆಗವಲ್ಲು. ದಗದು ಆಗವಲ್ಲು ಅಂದ್ರೆ ಏನು ರೀ, ಒಂದೊಂದು ದಗದು ಇರ್ತಾವೆ ರೀ. ಅಂದ್ರೆ ನಾವು ಕಾರ್ಯಕರ್ತರು ಕಾಂಗ್ರೆಸ್ದಾಗ ಇರ್ತೀವಿ ರೀ ಹೆಚ್ಚು. ಅಲ್ಲಿ ಶಾಸಕರು ನಾವು ಹೋಗಿ ಭೇಟಿ ಆದೋ ತಕೋರಿ, ಅವ್ರು ನಮ್ಗೆ ಇದು ಉತ್ತರ ಕೊಡಂಗಿಲ್ಲ ರೀ. ಅವರು ಶಾಸಕರು ನಾವು ಡೈರೆಕ್ಟ್ ಹೋಗಿ ಭೇಟಿ ಆದ್ರೆ ನಮ್ಗೆ ಉತ್ತರ ಕೊಡಂಗಿಲ್ಲ ರೀ. ಅವರು ಕೊಳತೆ ಪ್ರದೇಶದ ಮನೆಗಳು ಶಾಂಕ್ಷನ್ ಆಗಿದ್ದು, ಅದ್ರಾಗ 250 ಪೈಕಿ 240 ಆಯ್ಕೆ ಆಗಿದ್ದಾರೆ. ಇವತ್ತಿನ ತನಕ ಆ ಕಾಂಟ್ರಾಕ್ಟರ್ ಸರಿಯಾಗಿ ಒಟ್ಟು ವರ್ಕ್ ಮಾಡ್ತಾ ಇಲ್ಲ ರೀ. ಅವ್ರವ್ರ ಸ್ವಂತ 2 ವರ್ಷ ಆದರೂ ಕಂಪ್ಲೀಟ್ ಆಗಿಲ್ಲ ಮನೆ. ತಾವು ಸ್ವಂತ ಖರ್ಚಲ್ಲಿ ತಾವೆಲ್ಲ ಕಟ್ಕೊಂಡಾರ್ರಿ. ಆದರೂ ಸಹಿತ ಇವತ್ತಿಗೆ ಅದನ್ನು ಅವ್ರದ್ದು ಪೇಮೆಂಟು ಮಾಡುವಲ್ಲ ರೀ. ಒಂದು ಕೆಲವೊಬ್ರು ಬಡವ್ರು ಅದಾರೆ, ಅವ್ರು ಕಟ್ಕೊಳಕ್ಕಾಗಲ್ಲ. ಅಂಥವ್ರಾದರೂ ಏನಾದರೂ ಹಂಗೆ ಅದಾವ್ರಿ. ಅವು ಬಂದು ನಾವು ಇವ್ರು ಜಮೀರಮ್ಮ ವಸತಿ ಸಚಿವಗೆ ಮನವಿ ಮಾಡಿದರು ಉಪಾಧ್ಯಕ್ಷರ. ಆದರೂ ಅವರು ಲೆಟ್ರ್ ಕಳಿಸಿದ್ದಾರೆ ಕೊಳಚೆ ಪ್ರದೇಶಕ್ಕೆ, ಯಾರೂ ಬಂದು ಇನ್ಸ್ಪೆಕ್ಷನ್ ಮಾಡ್ತಾ ಇಲ್ಲ ರೀ. ಸಿದ್ದು ಸೌದಿ ಅವ್ರು 2 ವರ್ಷ ಆಯ್ತು ರೀ MLA ಆಗಿ. ಕೆಲಸ ಮಾಡಾಕತ್ತಾರ ಕ್ಷೇತ್ರದಾಗ ಇಲ್ಲೋ? ಈಗ 2 ವರ್ಷದಾಗ ನೋಡ್ರಿ, ನಾವು ಆಟೋ ಸ್ಟಾಪ್ದವ್ರಿ ಸೌದಿ ನಗರಕ್ಕೆ ಹೋಗ್ಬೇಕಾದ್ರೆ ಇಟ್ಟು ತೆಗ್ ಬಿದ್ದಾವ್ರಿ. 2-3 ಸಲ ಹೋಗಿ ಮುನ್ಸಿಪಾಲ್ಟಿಗೆ ನಾನೇ ಹೇಳಿ ಬಂದೇನೆ ರೀ. ಈಚೆ ಕಡೆ ತಳಗಿನ ಏರಿಯಾದಾಗ ವಾರ್ಡ್ದಾಗ ರೀ ಇಟ್ಟು ಕೆಟ್ಟ ರೋಡ್ಗಳು ಒಳದಾರು. ಅಲ್ಲಿ ಆಟೋ ಒಂದು ಪೇಷಂಟ್ ಯಾವ್ದಾರು ಡೆಲಿವರಿ ಇತ್ತಂದ್ರೆ ಒಯ್ಯುತ್ತೆ ತರೋದಂದ್ರೆ ಕಂಡಪಟ್ಟಿ ಮುಷ್ಕಿಲ್ ಐತ್ರಿ. ಪೇಷಂಟ್ ಏನೆಲ್ಲ ಹಾದಿಯಾಗ ಡೆಲಿವರಿ ಆಗ್ಬೇಕು, ಹಂಗೆ ಅದಾವ ಹಾದಿಗಳು. ತಾವು ನೋಡಿ ಸರ್ವೆ ಮಾಡ್ಬೋದು. ಒಟ್ಟು ಯಾವುದೂ ಕೆಲಸಗಳಾಗಿಲ್ಲ. ಕೊಳಚಿ ಪ್ರದೇಶದ ಮನೆಗಳು ಬಂದಿದ್ದವು. ಆ ಮನೆಗಳು ಅನ್ಕ ಪೂರಾ ಯಾರಿಗೂ ಮಾಡಿ ಕೊಟ್ಟಿಲ್ಲ. ಶಾಸಕರಿಗೆ ಕೇಳಿರಿ ಇದರ ಬಗ್ಗೆ? ಶಾಸಕರಿಗೆ ಕೇಳಿದೆವು, ಅದರ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಕೇಳಿದೆವು. ಎಲ್ಲರೂ ಯಾರೂ ರೆಸ್ಪಾನ್ಸ್ ಮಾಡೋಂಗಿಲ್ಲ, ಡಿಲೇ ಮಾಡ್ತಾರೆ ಒಟ್ಟು. ನಿಮ್ಮ ಶಾಸಕರು 2 ವರ್ಷ ಆದ್ರಿ ಸೌದಿಯವ್ರು ಬಂದು. ಏನಾರ ಅಭಿವೃದ್ಧಿ ಆಗ್ಯಾವ ನಿಮ್ಮ ಊರಾಗ? ಏನಿಲ್ಲ. ಹೆಂಗೆ? ತೆರ್ದಾಳ ಮತಕ್ಷೇತ್ರದಾಗ ರೀ ಸಿದ್ದು ಸೌದಿ ಬಂದ ಬಳಿಕ ರೀ ಎಲ್ಲ ರೋಡ ಏನು ಕಚೇರಿಗಳ ಈಗ 2 ಕಚೇರಿ ಬಂದು ನಮ್ಮ ತಾಲೂಕಾದ ಬಳಿಕ ರೀ 2 ಕಚೇರಿ ಬಂದು ಅದು ಸಿದ್ದು ಸೌದಿಯಿಂದ ಬಂದವು ರೀ. ಮತ್ತು ಹುಮಾಸ್ರಿ ಬಂದ ಬಳಿಕ ಯಾವತ್ತೂ ಬರೀ ಮಾಡ್ತಾಳಿ ಅಬಕಾಯಿ ಬಂಟನ ಅಂದು ಹೋಗ್ಯಾರ. ತಾಲೂಕು ಮಾಡ್ತಂದ್ರು ತೆರ್ದಾಳ ತಾಲೂಕು ಸಾಹೇಬ್ರು ಇದ್ದಾಗನ ಆಗೈತಿ. ಸಾಹೇಬ್ರು ಅವಾಗ ಸೋತಿರೋದು ಕುಮಾರಸ್ವಾಮಿ ಅವ್ರು ಮಾಡ್ಯಾರ. ಇದಕ್ಕೆ ನಾನು ಹೇಳ್ತು, ಅದಕ್ಕೆ ಸಂಬಂಧ. ಮತ್ತು ಸೌದಿ ಡಬಲ್ ರೋಡ್ ಮಾಡೋಕ್ಕೂ ಸೌದಿನ ಕಾರಣ, ಇವಾಗ ಬಲ್ಗಳು ಹಾಕ್ಸಕ್ಕೂ ಸೌದಿ ಕಾರಣ. ಬಲ್ಗಳು ಡಬಲ್ ರೋಡ ಬಸ್ ಸ್ಟ್ಯಾಂಡ ನಮ್ಮ BJP ಸರ್ಕಾರ ಇದ್ದಾಗ ಆಗೈತೆ ರೀ. ಮತ್ತು ಯಾವುದೋ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಕಾಂಗ್ರೆಸ್ ವತಿಯಿಂದ ಒಂದು ಕಿಂಚಿತ್ತು ಒಂದು ಕೆಲಸ ಇಲ್ಲ ನಮ್ಮ ಊರಾಗ. ಈ ಹತ್ರ ಈ ಅಕ್ಕಿ ಕೊಡ್ತಾರೆ, ಅಕ್ಕಿ ಅದು ಮೋದಿ ಅಕ್ಕಿ. ಈಗ ರೊಕ್ಕ ಕೊಡ್ತಂದ್ರು ರೊಕ್ಕವನ್ನು ಬಂದ್ ಮಾಡ್ಯಾರ. ಈಗ 2,000 ರೂಪಾಯಿ ಕೊಡ್ತಾರೆ. ಈಗ 3 ತಿಂಗಳು ಆಯ್ತು 2,000 ರೂಪಾಯಿ ಅದು ಬಂದೈತಿ. ಮತ್ತು ಈ ಕಡೆ ದಾರು ಕುಡುಕರಿಗೆ ದಾರು ಹೆಚ್ಚು ಮಾಡೋದು,
ಈ ಕಡೆ ಹೆಣ್ಮಕ್ಳಿಗೆ ರೊಕ್ಕ ಕೊಡೋದು ಮತ್ತು ಹಿಂಗಾಗಿ ಸರ್ಕಾರ ಅದು ಹಂಗೆ ಮುಂದೆ ಹೋಗಿ ಹೊಂಡತ್ರಿ ಯಾವಾಗ ಡಬ್ಬು ತೆಳಗೆ ಬರೋದಿಲ್ಲ. MLA ಅವ್ರು ಕೆಲಸ ಮಾಡತ್ತಾರ ನಿಮ್ಮ ಊರಾಗ? ಆ MLAಗಳು ಪ್ರತಿಯೊಂದು ಕೆಲಸಗಳಿಗೆ ಸರ್ಕಾರದಿಂದ ಬಂದ್ರನ್ನ ಕೆಲಸ ಇಲ್ಲ ಇಲ್ಲಿ. ಸರ್ಕಾರದಿಂದ ಕೆಲಸಗಳು ಮ್ಯಾಗಿನೂ ಕೆಲಸಗಳು ಬಂದ್ರನ್ನ MLA ಅವ್ರು ಮಾಡೋರು. ಮತ್ತು MLA ಒಬ್ಬ ಹಾಕಂದ್ರೆ ಸ್ವಂತ ಹಾಕಂದ್ರೆ ಎಷ್ಟು ಹೊತ್ತು ಹಾಕ್ಯಾರ ರೀ? MLA ಅವ್ರು 2 ವರ್ಷ ಆತ್ರಿ ಬಂದ ಸಿದ್ದು ಸೌದಿ ಅವ್ರು ಕೆಲಸ ಮಾಡ್ಯಾರಂತೀರ ಮಾಡಿಲ್ಲ ಅಂತೀರ? ಕೆಲಸ ಮಾಡ್ಯಾರ್ರಿ ಆದ್ರೂ ಈಗ 2 ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡತ್ತಿ. ಆದ್ರೆ ಮ್ಯಾಲಿನೂ ಅನುದಾನಗಳ ಇವ್ರು ಏನು ಇದನ್ನ ಫಂಡ್ ತೆಗೆದಿಟ್ಟಿರ್ತಾರಲ್ಲ ಆ ಫಂಡ್ಗಳು ಬಿಡುವಾಳ್ರಿ ಅವರು ಬಿಡಲ್ದಾಗಂತ ಇಲ್ಲಿ ಕೆಲಸಗಳು ಕೋಟಿ ಆಗಾಕತ್ತೆ ಅವ್ರು ಸರಿಯಾಗಿ ಇದು ಮಾಡುವಾರ. ನಮ್ಮ ಅನುದಾನ ತೆಗೆದಿಟ್ಟಿದ್ದು ಬೇರೆ ಕಡೆ ಹಾಕಾಕತ್ಯಾರ. ನಾನೀಗ ತೇರದಾಳ ಮತಕ್ಷೇತ್ರದ ಬನಟ್ಟಿ ನಗರದಲ್ಲಿರುವಂಥದ್ದು. ಬನಟ್ಟಿ ನಗರದ ನೇಕಾರ ಕುಟುಂಬದ ಮನೆಯೊಂದರಲ್ಲಿ ನಾನು ಸದ್ಯ ನಿಂತಿರುವಂಥದ್ದು. ಆದರೆ ನಮ್ಮ ಕ್ಷೇತ್ರದ ಶಾಸಕರಿಂದ ನಮಗೇನು ನೇಕಾರಿಗೆ ಅನುಕೂಲ ಆಗಿಲ್ಲ ರೀ. ಯಾಕಂದ್ರೆ ಈ ಸದ್ಯ ಪರಿಸ್ಥಿತಿ ಒಳಗೆ ನೇಕಾರಿಕೆ ಪರಿಸ್ಥಿತಿ ಹೆಂಗೆ ಐತ್ರಿ, ಒಂದು 8-10 ಸೀರೆ ಏನಾಗ್ತಾರೆ ಸರ್ ಮಾಲಕರು ನಮ್ಗೆ. ಯಾಕಂದ್ರೆ ಅವು ಸೀರೆ ಮಾರ್ಕೆಟ್ ಆವತ್ರಿ. ಮಾರ್ಕೆಟ್ ಆದ್ರೆ ನಮ್ಮ ನೇಕಾರಿಕೆ ಉದ್ಯೋಗ ಹೆಚ್ಚಾಕತ್ರಿ. ಯಾಕಂದ್ರೆ ಈ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕಾದ್ರೆ ನಮ್ಮ ಕ್ಷೇತ್ರದ MLA ಅವರು ಮತ್ತು ಮುತುವರ್ಜಿ ವಹಿಸ್ಬೇಕು ರೀ, ಮತ್ತು ನೇಕಾರನ ಉಳಿಸುವಂಥ ಕೆಲಸ ಮಾಡ್ಬೇಕು ರೀ. ಆದ್ರೆ ಅವ್ರು ಮಾಡಕ್ಕೆ ತಯಾರಿಲ್ಲ. ಯಾಕಂದ್ರೆ ಏನಾರು ಕೇಳಕ್ಕೆ ಅವರು ನಮ್ಮ ಶಾಸಕರನ್ನ ನಮ್ಮ ಸರ್ಕಾರ ಇಲ್ಲ ನಂದೇನು ಹೇಳಿದ್ರು ಕೇಳಿದ್ರು ನಾವು ನಡೆದಿರ್ತಾರೆ. ಅದಕ್ಕೆ ಹಿಂಗಾಗಿ ನಮ್ಮ ನೇಕಾರ ಪರಿಸ್ಥಿತಿ ಭಾಳ ಕೀಳ್ಮಟ್ಟಕ್ಕೆ ಹೋಗೈತೆ ರೀ, ಮತ್ತು ಕೆಳಮಟ್ಟಕ್ಕೆ ಭಾಳ ಇಳ್ದೈತೆ ರೀ. ಈಗ ನಮಗೇನೂ ಅನುಕೂಲ ಮಾಡಿಲ್ಲ ರೀ ಅವ್ರು. ನಮ್ಮ ಮಕ್ಳಿಗೆ ಸ್ಕಾಲರ್ಶಿಪ್ ಬಂದಿಲ್ಲ ರೀ, ನಮ್ಮ ಮಕ್ಕಳಿಗೆ ಏನೂ ಒಂದೇ ಇಲ್ಲ ರೀ. ಅವ್ರು ಏನೋ ನಮ್ಮ ನೇಕಾರ ಅಂತೇಳಿ ಏನೋ ಅನುಕೂಲ ಮಾಡಿಲ್ಲ ರೀ ಅವರು. ರಗಡ್ ಸರಿ ಅವ್ರನ್ನ ಆರಿಸಿ ತಂದಿವ್ರಿ, ಎಲ್ಲ ಮಾಡಿದೀವಿ ರೀ. ಕರೆ ನಮ್ಗೆ ನೇಕಾರ ಅಂತೇಳಿ ಅವ್ರು ಏನೂ ಮಾಡೇ ಇಲ್ಲ ರೀ. ಸಾಲ ಮನ್ನಾನು ಮಾಡಿಲ್ಲ ರೀ, ಏನೂ ಮಾಡೇ ಇಲ್ಲ ರೀ ಅವ್ರು. ನಮ್ಮ ಒಟ್ಟಾರೆಯಾಗಿ ತೇರದಾಳ ಮತಕ್ಷೇತ್ರದಾದ್ಯಂತ ಸುತ್ತಾಡಿದಾಗ ನೇಕಾರರೇ ಅಧಿಕವಾಗಿರುವಂಥ ತೇರದಾಳ ಮತಕ್ಷೇತ್ರದಲ್ಲಿ ನೇಕಾರರಿಗೆ ಅಷ್ಟೊಂದು ರೀತಿಯ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಮತ್ತು ಅವರಿಗೆ ಅನುಕೂಲ ಆಗುವಂಥ ಯಾವುದೇ ಯೋಜನೆಗಳನ್ನು ಸರ್ಕಾರ ಆಗಿರಲಿ ಮತ್ತು ಸ್ಥಳೀಯ ಶಾಸಕರಾಗಲಿ ಒದಗಿಸಿಲ್ಲ ಎಂಬ ಆರೋಪವನ್ನು ನೇಕಾರ ಸಮುದಾಯ ಮಾಡ್ತಾ ಇರುವಂಥದ್ದು. ಇನ್ನು ನೇಕಾರರನ್ನು ಹೊರತುಪಡಿಸಿದರೆ ತೇರದಾಳ ಮತಕ್ಷೇತ್ರದಲ್ಲಿ ಶಾಸಕ ಸಿದ್ದು ಸೌದಿ ಅವರಿಗೆ ಜನಬೆಂಬಲ ವ್ಯಕ್ತವಾಗ್ತಾ ಇರುವಂಥದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ BJಪಿಯಿಂದ ಆಯ್ಕೆಯಾಗಿ ಬಂದಂಥ ಸಿದ್ದು ಸೌದಿ ಅವರ ಕಾರ್ಯವೈಖರಿ ಬಗ್ಗೆ ತೇರದಾಳದಲ್ಲಿ ಬಹುತೇಕ ಮತದಾರರು ಮೆಚ್ಚುಗೆ ವ್ಯಕ್ತಪಡಿಸಿರುವುದಂತೂ ಸತ್ಯ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.